ಮಕ್ಕಳಿಗೆ ಓದಿನ ಮೇಲೆ ಆಸಕ್ತಿ ಬೆಳೆಸೋದು, ಓದುವ ಹವ್ಯಾಸ ಮೂಡಿಸೋದು ಹೇಗೆ ಗೊತ್ತಾ? ಸಿಲೆಬಸ್ ಜೊತೆಗೆ ಮಕ್ಕಳ ಜ್ಞಾನ, ಆಸಕ್ತಿ ತಣಿಸುವ, ಅವರಿಗೆ ಪೂರಕವೂ ಪ್ರೇರಕವೂ ಆಗಬಲ್ಲ ಪುಸ್ತಕಗಳನ್ನು ಓದುವಂತೆ ಹುರಿದುಂಬಿಸೋದು ಹೇಗೆ ಗೊತ್ತಾ? ಈ ಸ್ಟೋರಿ ನೋಡಿ. ಪೋಷಕರು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸೋದು ತುಂಬಾ ಮುಖ್ಯ. ನಮ್ಮ ನುಡಿಯನ್ನು ಕೇಳಿಯೇ ಮಕ್ಕಳು ಹಲವು ಹವ್ಯಾಸಗಳನ್ನ ಕಲಿಯುತ್ತವೆ. ಇಂದಿನ ಪೋಷಕರು ತಾವು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಮಕ್ಕಳಿಗೆ ಓದಿ ಅಂತ ಗದರಿಸುತ್ತಾರೆ. ತಾವು ಧಾರಾವಾಹಿಯ ಎದುರು ಕುಳಿತು ಮಕ್ಕಳಿಗೆ ಹೋಂವರ್ಕ್ ಮಾಡಿ ಅಂತ ಸೂಚಿಸ್ತಾರೆ. ಅದು ಅಷ್ಟು ಸರಳವಲ್ಲ. ಪುಸ್ತಕಗಳು ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆ ತರಲಿವೆ ಅನ್ನೋದನ್ನ ಅವರಿಗೆ ಸೂಕ್ಷ್ಮವಾಗಿ ತಿಳಿಸಿ ಹೇಳಬೇಕು. ಅವುಗಳಿಂದ ಬದುಕಿಗೆ ಎಷ್ಟು ದೊಡ್ಡ ಕೊಡುಗೆ ಸಿಗಲಿದೆ, ನಮ್ಮ ಸಂವೇದನೆಗಳು ಹೇಗೆ ಸೂಕ್ಷ್ಮಗೊಳ್ಳಲಿವೆ ಅನ್ನೋದನ್ನ ಅವರ ಅರಿವಿಗೆ ಬರುವಂತೆ ನಾವು ಸರಳವಾಗಿ ತಿಳಿಸಬೇಕು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಕೋಟ್ಗಳನ್ನು ಮಕ್ಕಳಿಗೆ ಹೇಳೋದ್ರಿಂದ ಅವರು ಪುಸ್ತಕಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾರೆ. ಹೆಚ್ಚು ಓದಿದಂತೆ ಹೆಚ್ಚು ಜ್ಞಾನ. ಇದನ್ನ ಪ್ರಮುಖವಾಗಿ ಮಕ್ಕಳಿಗೆ ಹೇಳಬೇಕು. ಓದು ಉಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ನಮ್ಮಲ್ಲಿ ಗಾದೆಯೇ ಇದೆ. ಕಾಲು ಭಾಗ ನಾವು ಓದಿದ್ರೆ 3/4 ಭಾಗ ಬುದ್ಧಿಯನ್ನ ನಾವು ಸಂಪಾದಿಸ್ತೇವೆ. ಜ್ಞಾನ ವೃದ್ಧಿಯಾಗಬೇಕು ಅಂದ್ರೆ ಹೆಚ್ಚು ಪುಸ್ತಕಗಳನ್ನ ಓದಲು ಕಲಿಯಬೇಕು. ಇನ್ನು ಓದು ಮಕ್ಕಳಲ್ಲಿ ಕಲ್ಪನೆಗಳ ಶಕ್ತಿಯನ್ನ ಹೆಚ್ಚಿಸುತ್ತೆ. ಒಂದೊಂದು ಪುಸ್ತಕವೂ ಕೂಡ ಒಂದೊಂದು ಅನ್ವೇಷಣೆಗೆ ತೆಗೆಸಿಕೊಟ್ಟ ಟಿಕೆಟ್ಗಳಂತೆ. ಹೀಗಾಗಿ ಮಕ್ಕಳಿಗೆ ಪುಸ್ತಕ ಓದು ರೂಢಿ ಬೆಳೆಸಿ. ಓದಿನಿಂದ ಉಚಿತವಾಗಿ ದೇಶ ಪ್ರಯಾಣ. ಹೌದು, ಮಕ್ಕಳಿಗೆ ಈ ವಿಷಯವನ್ನ ಹೇಳಬೇಕು. ಪುಸ್ತಕಗಳನ್ನ ಓದೋದು, ವಿಶ್ವವನ್ನ ಸುತ್ತೋದು ಎರಡೂ ಒಂದೇ. ನೀನು ಒಂದೇ ಒಂದು ಟಿಕೆಟ್ ಖರೀದಿಸದೆ ಇಡೀ ವಿಶ್ವವನ್ನ ಕೇವಲ ಪುಸ್ತಕಗಳ ಮೂಲಕವೇ ನೋಡಬಹುದು ಅನ್ನೋದನ್ನ ಅವರಿಗೆ ಅರ್ಥವಾಗುವಂತೆ ಹೇಳಿ. ಅದರಿಂದ ಮಕ್ಕಳಲ್ಲಿ ಒಂದು ಕುತೂಹಲ ಮೂಡುತ್ತೆ. ಅವರು ಪುಸ್ತಕಗಳ ಕಡೆಗೆ ಆಕರ್ಷಿತರಾಗ್ತಾರೆ. ಇಂದಿನ ಓದುಗ ನಾಳೆಯ ನಾಯಕ. ಓದು ಮಕ್ಕಳಲ್ಲಿ ಒಂದು ನಾಯಕತ್ವದ ಗುಣವನ್ನ ಹುಟ್ಟು ಹಾಕುತ್ತೆ. ಅವರಲ್ಲಿ ಬಲಿಷ್ಠವಾದ ಬುದ್ಧಿಶಕ್ತಿಯನ್ನ ಸೃಷ್ಟಿಸುತ್ತೆ. ಬಲಿಷ್ಠವಾದ ಬುದ್ಧಿಶಕ್ತಿ ಅವರ ಮೇಲೆ ಧನಾತ್ಮಕ ಪರಿಣಾಮಗಳನ್ನ ಬೀರ್ತವೆ. ಹೀಗಾಗಿ ಮಕ್ಕಳಿಗೆ ಓದುವ ರೂಢಿಯನ್ನ ಬೆಳೆಸಬೇಕು. ಪುಸ್ತಕ ನೀನು ನಿನ್ನ ಕೈಯಲ್ಲಿಯೇ ಹಿಡಿದ ನಿನ್ನ ಕನಸು. ಪುಸ್ತಕಗಳಿಗೆ ಪವಾಡ ಸೃಷ್ಟಿಸುವ ಶಕ್ತಿ ಇದೆ. ಒಂದು ಪುಟ ಓದಲು ಆರಂಭಗೊಳಿಸಿದ್ರೆ ಅದು 10 ಪುಟಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವ ತಾಕತ್ತಿನದ್ದು. ಅವು ನಾವು ನಮ್ಮ ಕೈಯಲ್ಲಿಯೇ ಹಿಡಿದ ನಾಳೆಯ ಕನಸುಗಳು ಅನ್ನೋದನ್ನ ಮರೆಯಬಾರದು. ಓದಲು ಒಂದು ಬಾರಿ ಆರಂಭಿಸಿದ್ರೆ ನೀನು ಅಂದಿನಿಂದ ಸರ್ವಸ್ವತಂತ್ರ. ಓದು ಎಂಬುವುದೇ ಒಂದು ಸಬಲೀಕರಣ. ಮಕ್ಕಳು ಸ್ವತಂತ್ರವಾಗಿ ಕಲಿಯಲು ಆರಂಭಿಸ್ತಾರೆ, ಬೆಳೆಯಲು ಆರಂಭಿಸ್ತಾರೆ. ಅವರ ಕಲ್ಪನೆಯ ಮಟ್ಟ ಬೇರೆಯದ್ದೇ ಎತ್ತರಕ್ಕೆ ಹೋಗುತ್ತದೆ. ಹೀಗಾಗಿ ಓದು ಅವರಿಗೆ ವ್ಯಸನವಾಗುವಂತೆ ನೋಡಿಕೊಳ್ಳಿ. ಪುಸ್ತಕಕ್ಕಿಂತ ಪ್ರಾಮಾಣಿಕ ಸ್ನೇಹಿತನಿಲ್ಲ. ಪುಸ್ತಕ ನಮಗೆ ಸ್ನೇಹಿತನಾಗಿ, ಶಿಕ್ಷಕನಾಗಿ, ಮನರಂಜಕನಾಗಿ ಪಾತ್ರ ನಿರ್ವಹಿಸುತ್ತೆ. ಹೀಗಾಗಿ ಪುಸ್ತಕ ಓದುವ ರೂಢಿಯನ್ನ ಬೆಳೆಸಿದ್ದಲ್ಲಿ ಅವರಿಗೆ ಒಬ್ಬ ಅದ್ಭುತ ಗೆಳೆಯನನ್ನ ಪರಿಚಯಿಸಿದಂತೆ. ಪುಸ್ತಕ ಯಾವಾಗ ಬೇಕಾದರೂ ತೆರೆದು ನೋಡಬಲ್ಲ ಉಡುಗೊರೆ. ನೀವು ಯಾರಿಗೆ ಏನೇ ಗಿಫ್ಟ್ ಕೊಡೋದಾದ್ರೆ ನೀವು ಪುಸ್ತಕವನ್ನೇ ಗಿಫ್ಟ್ ಆಗಿ ಕೊಡಿ. ನಿಮ್ಮ ಮಗುವಿನ ಬರ್ತ್ಡೇ ಇದ್ದಲ್ಲಿ ಉಡುಗೊರೆಯಾಗಿ ಪುಸ್ತಕ ನೀಡಿ. ಸಣ್ಣ ಸಾಧನೆಗಳನ್ನು ಮಾಡಿದಾಗ ಅವರಿಗೆ ಪೂರಕವಾಗುವಂತಹ ಹಾಗೂ ಪ್ರೇರಕವಾಗುವಂತಹ ಪುಸ್ತಕಗಳನ್ನ ಕೊಡಿ. ಇದರಿಂದ ಮಕ್ಕಳು ಓದಿನ ಗುಂಗಿಗೆ ಹೋಗ್ತಾರೆ. ಹೀಗೆ ಪುಸ್ತಕಗಳು ನಿಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ, ಹೊಸತನಕ್ಕೆ, ತನ್ನನ್ನು ತಾನು ತೆರೆದುಕೊಳ್ಳುವುದಕ್ಕೆ, ನಾಯಕತ್ವದ ಗುಣ ಬೆಳೆಯುವುದಕ್ಕೆ ಸಹಾಯಕವಾಗಿ ನಿಲ್ತವೆ. ಓದು ಅವರಿಗೆ ಒಂದು ವ್ಯಸನವಾಗುವಂತೆ ನೋಡಿಕೊಳ್ಳಬೇಕಾಗಿರೋದು ನಿಮ್ಮ ಕೈಯಲ್ಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.